ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಜ್ಜಿ, ನನಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ತು. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಇಂಥ ಟಾಪ್ ಹಾಸ್ಪಿಟಲ್ ಅಲ್ಲಿ ನನಗೆ ಜಾಬ್ ಸಿಕ್ಕಿರೋದಕ್ಕೆ ನೀವೇ ಕಾರಣ. ಥ್ಯಾಂಕ್ ಯು ಅಜ್ಜಿ. ಓಕೆ ಚೈಲ್ಡ್, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಇದು ಬರೀ ಹಾಸ್ಪಿಟಲ್ ಮಾತ್ರ ಅಲ್ಲ, ಡಾಕ್ಟರ್ ರಾಮಕೃಷ್ಣ ವಸಿಷ್ಠ ಅವ್ರ ಕಂಡು ಕನ್ಸು. ಯಾರವರು? ಅವರು ಕರ್ಣನ್ ತಾತ. ಅವ್ರ ಕಂಡು ಕನ್ಸನ್ನೆಲ್ಲ ಈಗ ಕರ್ಣ ಸಾಧಿಸ್ತಾ ಇದ್ದಾನೆ. ಕರ್ಣ ಎಲ್ರಿಗೂ ಕೆಲಸ ಕೊಡುವಾಗ ತುಂಬಾ ಯೋಚನೆ ಮಾಡಿ ಕೆಲಸ ಕೊಡ್ತಾ ಇದ್ದಾನೆ. ಅವನು ಯಾರಿಗಾದ್ರೂ ಕೆಲಸ ಕೊಟ್ಟಿದ್ದಾನೆ ಅಂದ್ರೆ ಅವ್ರು ಕೇಪೇಬಲ್ ಇದ್ದಾರೆ ಅಂತಾನೆ ಅರ್ಥ. ಅಂದ್ರೆ ನನಗೆ ಜಾಬ್ ಮಾಡೋ ಕೆಪಾಸಿಟಿ ಇದೆ ಅಲ್ವಾ? ಖಂಡಿತ ರಿಯಾ, ಅದ್ರ ಬಗ್ಗೆ ಯಾವ ಸಂಶಯನೂ ಬೇಡ. ನೀನು ಕರ್ಣ ನಿನ್ ಮೇಲೆ ಇಟ್ಟಿರೋ ನಂಬಿಕೆಯನ್ನ ಉಳಿಸ್ಕೊ. ನೀವ್ ನನ್ ಬಗ್ಗೆ ಪ್ರೌಡ್ ಫೀಲ್ ಮಾಡ್ಕೋಬೇಕು. ಆ ತರ ಕೆಲಸ ಮಾಡ್ತೀನಿ, ನೋಡ್ತೀರಿ. ನಿನ್ ಸಾಧನೆ ಬಗ್ಗೆ ನನಗೆ ಹೆಮ್ಮೆ ಇದೆ ಪುಟ್ಟ. ಇವತ್ತು ನೀನು ಹೊಸ ಕೆಲ್ಸಕ್ಕೆ ಸೇರ್ತಾ ಇದ್ಯಾ, ಅದಕ್ಕೆ ನಿನಗೆ ಏನೋ ಸರ್ಪ್ರೈಸ್ ತಂದಿದ್ದೀನಿ. ಅರೆ, ನೀವು ಸರ್ಪ್ರೈಸ್ ಕೊಡೋದು ಕಲ್ತ್ಬಿಟ್ರಾ? ನನ್ನ ಮೊಮ್ಮಗಳಿಗೋಸ್ಕರ ಇಷ್ಟು ಮಾಡಿದ್ರೆ ಆಗತ್ತಾ? ಅಜ್ಜಿ, ಎಕ್ಸೈಟ್ಮೆಂಟ್ ತಡಿಯಕ್ ಆಗ್ತಲ್ಲ. ಓಪನ್ ಮಾಡಿ ನೋಡ್ಲಾ? ಅದಕ್ಕೆ ತಾನೇ ಕೊಡ್ತಾ ಇರೋದು. ಓಪನ್ ಮಾಡು. ವಾವ್, ಥ್ಯಾಂಕ್ ಯು ಅಜ್ಜಿ, ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ? ಆದ್ರೂ ಇದು ತುಂಬಾ ಕಾಸ್ಟ್ಲಿ ಅಲ್ವಾ ಅಜ್ಜಿ? ಇಷ್ಟೊಂದ್ ಖರ್ಚು ಯಾಕೆ ಮಾಡಕ್ ಹೋದ್ರಿ? ನೀನು ದುಡ್ಡಿನ ಬಗ್ಗೆ ಎಷ್ಟು ಕೇರ್ಫುಲ್ ಆಗಿರ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಇದು ಪ್ರೀತಿಯಿಂದ ಕೊಡ್ತಾ ಇರೋದು, ದುಡ್ಡಿನ ಲೆಕ್ಕಾಚಾರ ಎಲ್ಲ ಹಾಕ್ಬಾರ್ದು, ಗೊತ್ತಾಯ್ತಾ? ಸರಿ. ಇದ್ರಲ್ಲಿ ಒಂದ್ ಸ್ಪೆಷಲ್ ಫೀಚರ್ಸ್ ಇದೆ. ನೀನೇನಾದ್ರೂ ಇದನ್ನ ಕಳ್ಕೊಂಡ್ರೆ ನಿನ್ ಮೊಬೈಲ್ ಅಲ್ಲಿ ಟ್ರ್ಯಾಕ್ ಮಾಡಿ ಇದು ಎಲ್ಲಿದೆ ಅಂತ ಕಂಡು ಹಿಡಿಬಹುದು. ಪರವಾಗಿಲ್ಲ ಅಜ್ಜಿ, ನೀನು ತುಂಬಾನೇ ಅಪ್ಡೇಟ್ ಆಗೋಗಿದ್ಯಾ. ನಿಮ್ ಜನರೇಷನ್ ತಗ್ನಾಗೆ ಇರ್ಬೇಕಲ್ವಾ ನಾನು. ಈ ಜಾಬ್ನ ಚೆನ್ನಾಗಿ ನಿಭಾಯಿಸು. ಓಕೆ, ಗಾಡ್ ಬ್ಲೆಸ್. ಖಂಡಿತ ಅಜ್ಜಿ. ಲವ್ ಯು. ಕಿರಣ್ ನೋಡಿ, ಇಲ್ಲಿ ಎಲ್ಲದನ್ನು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಫಾರ್ಮಸಿ ಕಂಟ್ರೋಲ್ ನಮ್ಮ ಕೈಯಲ್ಲೇ ಇರಬೇಕು. ಹೊರಗಡೆಯಿಂದ ಯಾರೇ ಬಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತೀನಿ ಅಂದ್ರೆ ಪರ್ಮಿಷನ್ ಕೊಡಬೇಡಿ, ಅದರಿಂದ ನಮಗೆ ತೊಂದರೆ ಆಗೋದು. ಅರ್ಥ ಆಯ್ತಾ? ಸರಿ ಸರ್, ಯಾರನ್ನೂ ಒಳಗಡೆ ಬಿಡೋದಿಲ್ಲ ಬಿಡಿ. ನೋಡು, ಇದೇ ನೀನು ಕೆಲಸ ಮಾಡೋ ಜಾಗ. ಇವತ್ತು ನಿಂದು ಮೊದಲೇ ದಿವಸ. ಒಳ್ಳೆ ಮನಸ್ಸಿಂದ ಹೋಗು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅಜ್ಜಿ. ಹಲೋ, ಯಾರು ನೀವು? ಏನಕ್ಕೆ ಕೇಳ್ದೆ ಒಳಗಡೆ ಹೋಗ್ತಾ ಇದ್ದೀರಾ? ಓ ಸಾರಿ, ನಾನು ರಿಯಾ ಅಂತ. ಫಾರ್ಮಸಿ ನೋಡ್ಕೊಳಕ್ಕೆ ಇವತ್ತು ಹೊಸದಾಗಿ ಅಪಾಯಿಂಟ್ ಆಗಿದ್ದೀನಿ. ಇವತ್ತು ನನ್ನ ಫಸ್ಟ್ ಡೇ. ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಹ್ಯಾಂಡ್ಸ್ ಬೇಕಾಗಿಲ್ಲ. ಏನೋ ಕನ್ಫ್ಯೂಷನ್ ಆಗಿರಬೇಕು. ಯು ಮೇ ಲೀವ್ ನೌ. ಇಲ್ಲ, ನಾನು ಅಫಿಷಿಯಲ್ ಆಗಿ ಅಪಾಯಿಂಟ್ ಆಗಿದ್ದೀನಿ. ನೋಡಿ ಅಪಾಯಿಂಟ್ಮೆಂಟ್ ಲೆಟರ್. ಏನ್ ಮಾಡ್ತಿದ್ಯಾ? ಏಯ್, ಈಗ ನೀವು ಅಪಾಯಿಂಟ್ ಆಗಿಲ್ಲ. ಓಕೆ, ಏಯ್, ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ನಿನ್ ಬಿಹೇವಿಯರ್ ಸರಿ ಇಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ಯಾರು ಫಾರ್ಮಸಿ ಒಳಗೆ ಬರೋ ಹಾಗಿಲ್ಲ. ತಿರುಗಿ ನೋಡದೆ ಹೋಗ್ತಾ ಇರಬೇಕು. ಹೌದಾ? ಹಾಗಿದ್ರೆ ನಾನು ಪರ್ಮಿಷನ್ ಕೇಳ್ಕೊಂಡೇ ಬರಬೇಕಾ?
ಹೇಳಿ, ಹೇಗೆ ಸೈಲೆಂಟ್ ಆಗಿದ್ದೀರಾ? ಸರ್ ಹಾಗೇನಿಲ್ಲ ಸರ್. ಹಾಸ್ಪಿಟಲ್ ಓನರ್ಶಿಪ್ ಏನಾದರೂ ಮನೀಶ್ ಅವ್ರಿಗೆ ಕೊಟ್ರಾ? ಅಥವಾ ನಾನೇನಾದ್ರು ಮರೆತು ಬಿಟ್ಕೊಟ್ಬಿಟ್ನಾ? ಸರ್ ಅದು ನಾನು ಹೇಳಕ್ ಹೊರಟಿದ್ದು. ಫಾರ್ಮಸಿ ಒಳಗಡೆ ಯಾರು ಬರಬೇಕು ಯಾರು ಬರಬಾರ್ದು ಅಂತ ಡಿಸೈಡ್ ಮಾಡಕ್ಕೆ ನೀವು ಯಾರ್ರಿ? ನಾನು ಮನ್ಸು ಮಾಡಿದ್ರೆ ಫಾರ್ಮಸಿ ಒಳಗಡೆ ಅಲ್ಲ, ಹಾಸ್ಪಿಟಲ್ ಒಳಗಡೆನೂ ಬರಕ್ಕೆ ಬಿಡಲ್ಲ. ಬಿ ಕೇರ್ಫುಲ್. ಸಾರಿ ಸರ್. ಏನೂ ಬೇಡ, ನೀವು ಡಾಕ್ಟರ್ ಆಗಿ ಪೇಷಂಟ್ನ ಟ್ರೀಟ್ ಮಾಡೋ ಕೆಲಸ ಮಾಡಿ. ಅದು ಬಿಟ್ಟು ಬೇರೆ ಏನು ಮಾಡೋದು ಬೇಡ. ತುಂಬ ಕಷ್ಟಪಟ್ಟು ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಹತ್ಕೋಬೇಕು ಅಂತೇನಿಲ್ಲ, ಆ ಕೆಲಸ ನಿಮಗೆ ಕೊಟ್ಟೂ ಇಲ್ಲ. ಯೋಗ್ಯತೆ ಇದ್ದಾಗ ಮಾತ್ರ ಹೆಚ್ಚಿಗೆ ಜವಾಬ್ದಾರಿ ತಗೋಬೇಕು. ಸಾರಿ ಕೇಳಿ. ಸಾರಿ ಮೇಡಮ್. ರೋಸಿ, ಈಗ ಆಗಿದ್ದಕ್ಕೆ ಎಕ್ಸ್ಟ್ರೀಮ್ಲಿ ಸಾರಿ. ಫಸ್ಟ್ ಡೇ ಕೆಲಸ ಪಾಸಿಟಿವ್ ಆಗಿ ಶುರು ಆಗಬೇಕಾಗಿತ್ತು, ಬಟ್ ಈಗೆಲ್ಲ ಆಗೋಯ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದ್ರಲ್ಲಿ ನಿನ್ ತಪ್ಪು ಏನೂ ಇಲ್ಲ ಕರ್ಣ. ನೀನ್ ಯಾಕೆ ಸಾರಿ ಕೇಳ್ತೀಯ? ಯಾವಾಗ್ಲೂ ಬೇರೆಯವ್ರು ಮಾಡಿದ ತಪ್ಪಿಗೆ ಕ್ಷಮೆ ಕೇಳೋದು, ನಿನ್ ತಪ್ಪಿಗೆ ಕ್ಷಮೆ ಕೇಳೋ ಹಾಗೇ ಇಲ್ಲ. ನೀವು ಇವತ್ತಿಂದ ಫಾರ್ಮಸಿ ಇನ್ಚಾರ್ಜ್ ಆಗಿ ಜಾಯ್ನ್ ಆಗ್ತಿದ್ದೀರಾ. ಇದರಿಂದ ಯಾರಿಗಾದ್ರೂ ಏನಾದರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಬಂದು ಮಾತಾಡಕ್ಕೆ ಹೇಳಿ. ಇವತ್ತು ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಡೇ. ಈ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತೀರಾ ಅಂತ ನಂಗೆ ನಂಬಿಕೆ ಇದೆ. ಸಾರಿ ಸರ್. ಛೇ, ಇವಳು ಯಾರೋ ಬಂದು ಫಾರ್ಮಸಿಗೆ ಸೇರ್ಕೊಬಿಟ್ಲಲ್ಲ. ತಾರಾ ಮ್ಯಾಮ್ಗೆ ಏನು ಹೇಳಿ ಈಗ? ಇವಳಿಂದ ನಮ್ಮ ಕೆಲ್ಸಕ್ಕೆ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದು? ಥ್ಯಾಂಕ್ ಯು ಕರ್ಣ. ನಿಮ್ಮ ಆಸ್ಪತ್ರೆಯಲ್ಲಿ ವರ್ಕ್ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಡ್ರೀಮ್ ಆಗಿತ್ತು ಸರ್. ನಿಮ್ಮ ಬಗ್ಗೆ ಅಜ್ಜಿ ಅವಾಗವಾಗ ಹೇಳ್ತಾ ಇರ್ತಾರೆ. ನೀವು ಪೇಷಂಟ್ಸ್ನ ಹೇಗೆ ಕೇರ್ ಮಾಡ್ತೀರಾ, ಪ್ರತಿಯೊಬ್ಬರಿಗೂ ಹೇಗೆ ಸಹಾಯ ಮಾಡ್ತೀರಾ ಎಲ್ಲ ಗೊತ್ತು. ಇಲ್ಲಿ ನಿಮ್ಮ ಜೊತೆ ವರ್ಕ್ ಮಾಡ್ತೀನಿ ಅನ್ನೋದು ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಥ್ಯಾಂಕ್ ಯು. ಯು ಪ್ಲೀಸ್ ಕಂಟಿನ್ಯೂ. ನಿತ್ತರ ಬನ್ನಿ ಹೋಗೋಣ. ಮೊದಲು ಹೋಗ್ಬೇಕು. ಆ ನಿಧಿ ಟೆನ್ಷನ್ ತಗೊಳ್ಳೋದು ಅಲ್ಲದೆ ನನಗೂ ಸಿಕ್ಕಾಪಟ್ಟೆ ಟೆನ್ಷನ್ ಕೊಟ್ಬಿಟ್ಟಿದ್ದಾಳೆ. ಮೊದಲು ಹೋಗಿ ಅವಳ ರಿಸಲ್ಟ್ ನೋಡಿದ್ರೆ ನನಗೂ ಸಮಾಧಾನ ಆಗುತ್ತೆ. ನಿಧಿ ವಿಷಯದಲ್ಲಿ ಟೆನ್ಷನ್ ತಗೊಳ್ಳೋ ಹಾಗಿಲ್ಲ. ನನಗೂ ಗೊತ್ತು, ಆದರೆ ಯಾಕೋ ನೆನೆಯಿಂದ ತುಂಬ ವಿಚಿತ್ರವಾಗಿ ಆಡ್ತಿದ್ದಾಳೆ. ನನಗೆ ತುಂಬ ಸ್ಟ್ರೆಸ್ ಕೊಟ್ಟಿದ್ದಾಳೆ. ಬನ್ನಿ ನೋಡೋಣ. ಸೂರ್ಯದೇವ, ನಮಗೆ ಬಂದಿರೋ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡು. ನಮ್ಮ ನಿಧಿ ಇಷ್ಟು ವರ್ಷ ಕಷ್ಟಪಟ್ಟು ಡಾಕ್ಟ್ರು ಓದಿದ್ದಾಳೆ. ಅವಳು ಒಳ್ಳೆ ಫಲಿತಾಂಶ ಪಡೆಯೋ ಹಾಗೆ ಮಾಡು. ಅವಳು ಜೀವನದಲ್ಲಿ ಯಾವಾಗಲೂ ನೆಮ್ಮದಿಯಿಂದ ಇರೋ ಹಾಗೆ ಕಾಪಾಡು. ಅವಳು ಒಳ್ಳೆ ಅಂಕಗಳನ್ನ ತಗೊಂಡು ಪಾಸ್ ಮಾಡೋ ಹಾಗೆ ಮಾಡೋ ತಂದೆ.